ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. Hi guys, welcome back to my channel. ನಾನು ರೋಹನ್. ನಾನು ಚೈತ್ರ ಅಂತ ಹೇಳ್ತಾನೆ ಅನ್ಕೊಂಡೆ. ಇವತ್ತಿನ ವ್ಲಾಗು ನಮ್ಮ ತೋಟದ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಏನಿದೆ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಫಾರ್ ಅ ಚೇಂಜ್ ಯಾವಾಗಲೂ ನಾನು ಮೊಬೈಲ್ ಎತ್ತಂಗಿಲ್ಲ, ಇವನು ಶುರು ಮಾಡಿಬಿಡ್ತಾನೆ. ಅದಕ್ಕೆ ಇವತ್ತು ಅವನ ಹತ್ರನೇ ಇಂಟ್ರೋ ಕೊಡಿಸಿರೋದು. ಅವನೇ ಹೇಳಿದಾಗ ಇವತ್ತು ನಮ್ಮ ಫಾರ್ಮ್ ಲ್ಯಾಂಡಿಗೆ ಬಂದಿದ್ದೀವಿ. ನಮಗೆ ಇನ್ವೈಟ್ ಬಂದಿತ್ತು ನಮ್ಮ ಮಾಮನಿಂದ, ಬಂದು ನೋಡ್ಕೊಂಡು ಹೋಗಿ ಎಷ್ಟು ದಿನ ಆಯಿತು ಅಂತ. ತುಂಬ ದಿನ ಆಯಿತು. ನಾವು ಬಂದಾಗ ಬಾಳೆಕಾಯಿ ಹಾಕಿದ್ರು, ಫ್ರೂಟ್ಸ್ ಎಲ್ಲನೂ ಇತ್ತು. ಈಗ ಬೇರೆ ಬೇರೆ ಬೆಳೆಗಳು ಹಾಕಿದ್ದಾರೆ. ಅದಕ್ಕೆ ಚೆನ್ನಾಗಿ ಬಂದಿದೆ, ಬಾ ನೋಡ್ಕೊಂಡು ಬರುವಂತೆ ಅಂದರು. ನವಿಲ್ ಕೂಗ್ತಾರ ಸೌಂಡು ನೋಡಿ, ಎಷ್ಟೊಂದು ಕೇಳಿಸ್ತಾ ಇದೆ. ಇದು ಹತ್ತಿ ಬೆಳೆ. ಸ್ಟಾರ್ಟಿಂಗಲ್ಲೇ ಹತ್ತಿ ಹಾಕಿದ್ದಾರೆ. ಜನ ಅದು ಹೂವು ಉದ್ರೋಗ್ಬಿಟ್ಟಿದೆ, ಬಿದ್ಮೇಲೆ ನಾ ಬರೋದು ನೋಡಿ. ಇದು ಕ್ರೀಮ್ ಇದೆ, ಇದು ಒಣಗದ ಮೇಲೆ ಪಿಂಕ್ ಆಗುತ್ತಾ ಅಪ್ಪ, ನಮ್ಗೆ ಗೊತ್ತಿಲ್ಲ. ಇದು ಹೆಂಗೆ ಗಟ್ಟಿ ಇದೆ, ಒಂಥರ ಕಾಯಿ ಥರ ಇದೆ. ಇದು ಯಾವುದು ಬಿದ್ದಿರೋದು ಕಾಯಿ? ಅಲ್ಲಿದ ಇದೆಲ್ಲ ಉದ್ದಕ್ಕೂ ಇಲ್ಲಿ ಬೌಂಡ್ರಿ ಥರ ಚೆಂಡು ಹೂವು ಹಾಕಿದ್ದಾರೆ. ದೀಪಾವಳಿ ಅಷ್ಟೊತ್ತಿಗೆ ಬರ್ಬೋದೇನೋ ಇದು. ಹಾಕಿರೋದು ದೀಪಾವಳಿಗೆ, ದೀಪಾವಳಿ ದಸರಾಗೆ. ಲಾಸ್ಟ್ ಇಯರ್ ರೋಷನ್ ಹೇಳ್ತಾ ಇದ್ರು ಹಾಕೋದಲ್ವಪ್ಪ, ಜಾಸ್ತಿ ಬೇಕಾಗುತ್ತೆ ಗಾಡಿಗೆಲ್ಲಾನು ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾಮ ಹಾಕಿದ್ದಾರೆ. ಆಲ್ರೆಡಿ ಬಿಡ್ತಾ ಇದೆ ಮೊಗ್ಗು. ಏನು 1 ತಿಂಗಳಲ್ಲಿ ಹಬ್ಬ ಅಲ್ವಾ? ಬರುತ್ತೆ 1 ತಿಂಗಳ ಬಂದ್ಬಿಡುತ್ತೆ. ಸೊ ಇಲ್ಲಿಂದ ಅಲ್ಲಿ ತನಕನೂ ಹಾಕ್ಸಿದ್ದಾರೆ. ಅದು ಬಾಳೆಕಾಯ್ದು ಬಾಳೆ ಆ ಕಡೆ. ಮತ್ತು ಮಾಮ ಇಲ್ಲ ಅಂತಿದ್ರು. ಬಾಳೆ ಅಷ್ಟೊಂದು ಇಲ್ಲ, ಸುಮ್ಮನೆ ಮನೆಗೆ ಯೂಸ್ ಆಗಲಿ ಅಂತ ಹಾಕಿ. ಈಗ ಹಬ್ಬಕ್ಕೆ ಬೇಕಲ್ಲ, ಆ ಕಡೆ ನೋಡ್ಕೊಂಡು ಬರೋಣ. ಯಾವ್ದು ಗಿಡ ಇದು? ಇದು ಕೋಕೋ ಚಾಕ್ಲೇಟ್. ಇಷ್ಟೇನಲ್ಲ, ದೊಡ್ಡದಾಗಿತ್ತಲ್ವಾ? ಇಲ್ಲ ಇದು ಹೋದ್ಸರಿ ನಾವು ತಗೊಂಡೋಗಿರ್ಲಿಲ್ವಾ? ಅದ ಎಲ್ಲಿಂದ? ಅದು ಫ್ರೆಂಡ್ ತೋಟದಿಂದ, ನಮ್ಮ ತೋಟದಲ್ಲ ಅದು. ಅವ್ರ ಅಪ್ಪನ ಫ್ರೆಂಡ್ ತೋಟದಿಂದ ಅದು. ಅಲ್ಲಿಂದ ಕಿತ್ಕೊಂಡು ಬಂದು ನಾವು ಅದನ್ನ ಕೋಕೋ ಪೌಡರ್ ಮಾಡಿದ್ವಿ. ಈ ಸರಿ ನಮ್ದ್ರಲ್ಲೇ ಹಾಕ್ಬಿಟ್ಟಿದ್ದಾರೆ. ಅದು ಚೆನ್ನಾಗಿ ಬಂದಿದೆ ಕೋಕೋ ಪೌಡ್ರು. ಅಪ್ಪು ಕೊಡೋಗೋ, ಟೀ ಕೊಡೋಗು ಬೇಗ, ಅವ್ರಿಗೆ ಆರೋಗುತ್ತೆ. ಚೆನ್ನಾಗಿರುತ್ತಲ್ವಾ ಕಿತ್ಕೊಳ್ಳೋದಕ್ಕೆ? ಎಲ್ಲ ಬಲ್ತೋಗಿದೆ ಇದರಲ್ಲಿ. ಎಳ್ನೀರು ಕುಡಿಬೋದಿತ್ತಿಲ್ಲ ಅಂದಿದ್ರೆ. ಮಾಮ ಆ ಕಡೆ ಇದೆ ಅನಿಸ್ತಿದೆ. ಬಾ, ಎಣ್ಣೆ ಕುಡ್ಕೊಂಡು ಬನ್ನಿ ಅಂತ. ನೋಡಿ ಆ ಕಡೆ ಇರುತ್ತೆ, ಹೇಳೋಣ. ಅದು ಕರ್ಬೇವುದು ಮಾಮ, ಅದಕ್ಕೆ ಅಷ್ಟೊಂದು ಕಿತ್ಕೊಂಡು ಬರೋದು. ಏನು ಕರ್ಬೇವು ತನ್ನಿ ಅಂದ್ರೆ ಗೊಂಪೆನೆ ಕಿತ್ಕೊಂಡು ಬಂದ್ಬಿಡ್ತಾರೆ. ಕಿತ್ಕೊಂಡು ಬರ್ತಾರೆ. ನಮಗೆ ಹೋದ್ ಸಾರಿ ಕಳಿಸಿದ್ರು. ಎಷ್ಟು ಕಳಿಸಿದ್ರು ಅಂದ್ರೆ ನಾವು ಹೋಗ್ಬಿಟ್ಟು ಅಂಗಡಿಗೆ ಹೋದ್ವಿ. ಅವನು ನಗ್ತಾನೆ, ಏನು ಸರ್ ಅಂಗಡಿಯಿಂದ ಎಲ್ಲ ತೊಗೊಂಡೋದ್ರೆ ನೀವು ಅಂಗಡಿ ಕೊಡ್ತಿದ್ದೀರಾ ಫ್ರೀಯಾಗಿ ಅಂತ. ಅಷ್ಟೊಂದು ಹಾಕಿದ್ರೆ ಚೆನ್ನಾಗಿ ಬಂದಿದೆ. ತಗೊಳಪ್ಪ, ಕೊಟ್ಬಿಡು. ಯಾರಾದ್ರೂ ಕೇಳಿದ್ರೆ ಎಕ್ಸ್ಟ್ರಾ 2 ಕಡ್ಡಿ ಅಂತ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದ. ಅಲ್ಲಿ ಸ್ಟಾರ್ಟಿಂಗಲ್ಲೆಲ್ಲಾನು ಕಾಟನ್ ಗಿಡಗಳು ನೋಡಿದ್ವಿ. ಇಲ್ಲೆಲ್ಲಾನು ಈಗ ಪಪಾಯ ಗಿಡಗಳು. ಎಷ್ಟು ಚೆನ್ನಾಗಿದೆ ನೋಡಿ ರೋ ಅಲ್ಲಿ. ನಾವು ನೆನ್ನೆ ಸಂಜೆ ಏನು ಪರಂಗಿ ಇದಕ್ಕೆ ಇದೇನು ಚುಕ್ಕೆ ಇದು ಫಸ್ಟ್ ಪಿಕ್ಕಲ್ಲಿ ಹೋಗುತ್ತಂತ. ಹಾಂ ಹಾಂ, ಇದು ಊಜಿ ಹೊಡೆದಿರೋದಂತೆ. ಈ ಥರ ಆಗೋಗುತ್ತೆ ನೋಡಿ ಇದು. ಅವ್ರಿಗೊಂಥರ ಖುಷಿ. ಹೊರಟೋಗಿರೋದಲ್ವೋ, ನವಿಲ್ ತಿಂದಿರೋದು ಅನ್ಸುತ್ತೆ. ಹಾಂ, ಇಲ್ಲೆಲ್ಲೋ ಬಂದಿದೆ ನೋಡು, ಕಿರಿಸ್ತಾ ಇದೆ. ಬಟರ್ಫ್ಲೈ
ಹೇಳ್ತಾನೆ ಇಲ್ಲ ಅದು. ಇದರದ್ದು ಈ ಹಾಲು ಬರುತ್ತಲ್ವಾ ಅದನ್ನು ಕಲೆಕ್ಟ್ ಮಾಡ್ತಾರಂತೆ. ಹೌದಾ? ಅದೇನ್ ಮಾಡ್ತಾರ ಗೊತ್ತಿಲ್ಲ. ಹಾಂ ಅಲ್ಲಿಂದ ಬಂದು ಹಾಲೆಲ್ಲ ತೆಗೆದ್ಬಿಟ್ಟು ಒಂದ್ರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಕಾಡಿಯಲ್ಲಿ ತಗೊಂಡ್ ಹೋಗ್ತಾರೆ. ಏನಾದ್ರು ಮೆಡಿಸಿನ್ಗೆ ಏನಾದ್ರು ಯೂಸ್ ಮಾಡ್ಬೋದು ಅನ್ಸುತ್ತೆ. ಆ ಥರ ಇದ್ದಾಗ ಆ ಥರನೂ ಕೊಡ್ಬೋದಲ್ಲ ನೀವು. ಪಪ್ಪಾಯ ಏನಾದ್ರು ಜಾಸ್ತಿ ತಗೊಳ್ತಾ ಇಲ್ಲ ಅನ್ನಂಗಿದ್ರೆ ಇಷ್ಟಿಷ್ಟೇ ಇರಲ್ಲ. ಇದು ನೋಡಪ್ಪ, ಇದ್ರ ಬೀಜಗಳು ನೀವು ಮಶ್ರೂಮ್ ಅಂದಲ್ಲ, ಇದನ್ನ ಕೆಳಗಡೆ ಬಿದ್ದಿರೋದು ನೋಡ್ಬಿಟ್ಟು ಮಶ್ರೂಮ್ ಅಂದ. ಮಶ್ರೂಮ್ಸ್ ಈಗ ಮಶ್ರೂಮ್ ಅಲ್ಲ ಮಶ್ರೂಮ್ಸ್ ಆಗೋಯ್ತು. ಜಂಪ್. ಪಕ್ಷಿ ತಿಂದಿರೋ ತಿನ್ಬೇಕಂತೆ. ಅವು ಗೊತ್ತಿರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ. ಇಲ್ಲೂ ತಿಂದಿದೆ, ಇಲ್ಲೂ ತಿಂದಿದೆ. So this is the end of our farmland. ಆ ಮರ ಹತ್ತಿದೆ ನಾನು ಅವಾಗ ಅದೇ ಈಗ ನಾಳೆಗೂ ಬೇಕು. ಎಲ್ಲಿಂದ ಕಿತ್ಕೊಳ್ಳೋದು? ಅಲ್ಲಿ ಮನೆ ಹತ್ರನೇ ಇದೆಲ್ಲ. ಇಲ್ಲ ಅಲ್ಲಿಂದ ತಗೊಂಡ್ ಬನ್ನಿ ಅಂದ್ರಲ್ವಾ? ಇದ್ರೆ ತಗೊಂಡ್ ಬನ್ನಿ ಅಂದ್ರು. ಈಗ ಅವ್ರು ಕೆಲಸ ಮಾಡ್ತಾರಲ್ಲ. ಅಮ್ಮ ಅಂದಿದ್ದು ಬಾಳೆ ಎಲೆ, ಬಾಳೆ ಕಂದು, ಮಾವಿನ ಎಲೆ, ಗರ್ಕೆ. ಗರ್ಕೆ ಇಲ್ಲಿದೆಯಲ್ಲ. ಈ ಗಿಡ ನಾನು ಹಲಸಿನ ಹಣ್ಣು ಅಲ್ಲ ಇದ್ಯಾವುದು ಅಂತ ಗೊತ್ತಿಲ್ಲ ಅಂತ. ರಾಜೇಶ್ ಇದು ಹಲಸಿನ ಹಣ್ಣು ಅಂತಿದ್ದಾರೆ. ಸೊ ಲೆಟ್ಸ್ ಸಿ. ಅದೇನೆ ಅವ್ರಿಗೆ ಕೇಳಿದ್ದೀನಿ ನಾನು. ಎಷ್ಟು ಏನು ನೀವೇ ಹೇಳಿ ಅಂತ. ಮಾಮನಿಗೆ ಕೇಳೋದಕ್ಕೆ ನಾನೀಗ ವಿಡಿಯೋ ಮಾಡ್ಕೊಂಡಿರೋದು. ನೀನ್ ಹೇಳಪ್ಪ ಫಾಸ್ಟ್. ನೀನ್ ಚಾಲೆಂಜ್ ಆಗ್ತಿರೋದು. ಅದೇನೆ ಮುಂದ್ಗಡೆ ಅಡ್ಜಸ್ಟ್ ಮಾಡಂಗಿಲ್ಲ ನೀವು. ಇಲ್ಲಿಂದ ಹೋದ ತಕ್ಷಣನೇ ಕೊಡಿಸ್ಬೇಕು. ಸರಿನಾ? ಸೊ ಚಾಲೆಂಜ್ ಅಕ್ಸೆಪ್ಟೆಡ್. ರಾಜೇಶ್ ಹೇಳ್ತಾರೆ ನಿಮಗೆ 1 ಗ್ರಾಮ್ ಗೋಲ್ಡ್ ಕೊಡಿಸ್ತೀನಿ ಅಂತ. ಇಫ್ ಹಿ ಫೇಲ್ಸ್, ಇಲ್ಲಾಂದ್ರೆ ನಾನು ಕೊಡಿಸ್ಬೇಕು. ಎಷ್ಟು ಗ್ರಾಮ್? ಈಗ 1 ಗ್ರಾಮೇ ಜಾಸ್ತಿ ಆಗ್ಬಿಟ್ಟಿದೆ. ನಡೀರಿ ಕೇಳೇ ಬಿಡೋಣ. ನೀನು ನೋಡ್ಕೊಂಡೆ ತಾನೆ. ವಾಟ್ ಯು ಸೇ? ವಾಟ್ ಐ ಸೇ ಡೋಂಟ್ ನೋ. ಇದ್ಯಾವುದು ಗೊತ್ತಾ? ಇದು ಕಣೋ. ಇದು ಅದೇ ಬಟರ್. ಇದು ಹಲಸಿನ ಹಣ್ಣು. ಅದು ಇವಾಗ ಇವನಿಗೂ ಗೊತ್ತಿಲ್ಲ. ಇವನು ಹಲಸಿನ ಹಣ್ಣೆ ಅಂತವನೆ. ಇಲ್ಲ ಇದು ಹಲಸಿನ ಹಣ್ಣು, ಅದು ಹಲಸಿನ ಹಣ್ಣು ಅಲ್ಲ. ಎಲೆ ನೋಡಿ. ಇದು ಆಲ್ಮೋಸ್ಟ್ ನಾವು ಅಲ್ಲಿ ನೋಡಿದ್ವಲ್ಲ ಅದೇ ಥರ ಕಾಣ್ತಾ ಇದೆ. ಸೊ ಅದು ಬಟರ್ ಫ್ರೂಟ್ ಇರ್ಬೋದು, ಬಟ್ ಹಲಸಿನ ಹಣ್ಣಂತೂ 100% ಐ ಆಮ್ ಶ್ಯೂರ್ ಇಟ್ಸ್ ನಾಟ್. ಒಂದು ಕಾಯಿ ಇಲ್ಲ, ಎಲ್ಲ ಖಾಲಿಯಾಗಿದೆ. ತುಂಬ ಬಿಟ್ಟಿತ್ತಂತೆ. ಇಟ್ ಈಸ್ ಜಾಕ್ ಫ್ರೂಟ್. ಇವನ್ ಕೇಳಿದ್ರೆ ಯಾವುದು ಗೊತ್ತಿಲ್ಲ ಅಂತಾನೆ. ಸೊ ಇದು ಕೋಕೋ ಗಿಡ, ಅದು ಕಾಟನ್ನು, ಅದು ಕೋಕೋನಟ್ಟು, ಇದು ಪಪಾಯ, ಅದು ಅವಕಾಡೋ, ಅದು ಆ ಕಡೆ ಇರೋದು ಹಲಸಿನ ಹಣ್ಣು. ಇನ್ಯಾವುದು ಗಿಡ ಮರ ಬಿಟ್ಟಿದ್ದೀವಿ? ಇವರು ರಾಜೇಶ್ ಅವ್ರ ಕಾಕ, ಪಕ್ಕದ ಜಮೀನು ಅವ್ರದ್ದು. ಇಲ್ಲಿ ನೋಡ್ರಿ ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಹಿಡ್ಕೊಂಡು ಆನ್ ಮಾಡ್ತಾ ಇದ್ದಾನೆ. ಬಂದ್ರು ನಮ್ಮ ಮಾವ. ಅವರೇ ಇಷ್ಟೆಲ್ಲ ಬೆಳೆಸಿರೋದು. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಅಂತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಮ ಅಲ್ಲಿ ಒಂದು ಗಿಡ ಇದೆ, ಅದು ಯಾವುದು ಅಂತ ನೀವು ಹೇಳ್ಬೇಕು. ಯಾವುದು? ಅದು ತೋರಿಸ್ತೀನಿ. ನಾನು ಮತ್ತೆ ರಾಜೇಶ್ ಚಾಲೆಂಜ್ ಹಾಕಿದ್ದೀವಿ. ನಾನೊಂದು ಅಂತ ಅವರೊಂದು ಅಂತ. ನೀನೇನು ಅಂತ? ನಾನದು ಅವಕಾಡೋದು ಇರ್ಬೋದು, ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಎಂತದು? ಅವಕಾಡೋದು ಬಟರ್ ಫ್ರೂಟ್. ಜಾಕ್ ಫ್ರೂಟ್ ಅಂತ. ಎರಡು ಇದೆಯಲ್ವಾ? ಎರಡು ಹಲಸಿನ ಅಂತ ನಾನು. ಸರಿ, ಜಾಕ್ ಫ್ರೂಟ್ ಎರಡು. ಚಿಕ್ಕದ ಗಿಡ. ಬಟರ್ ಫ್ರೂಟ್ ಅದು. ಇಲ್ಲಿ
ಬಟರ್ ಫ್ರೂಟ್ ಅದು. ಬಟರ್ ಫ್ರೂಟಾ? ಓ ಹಂಗಾರೆ ನಾವು ಚಾಲೆಂಜ್ ಸೋತು. ಕಂಗ್ರಾಟ್ಸ್. ನಾನು ಹಲ್ಸು ಅಂತಂದೆ. ನೋಡಿ ಮಾಮ, ಯಾವಾಗ್ಲೂ ಒಂದ್ಸರಿ ಬರೋದ್ ನನ್ಗೆ ಗೊತ್ತು. ನೀನು ಬಟರ್ ಫ್ರೂಟ್ ಅಂದಿಲ್ಲ, ನೀನು ಆಮೇಲೆ ಬಟರ್ ಫ್ರೂಟ್ ಏನೋ ಬೇರೆದು ಅಂತ ಹೇಳಿದ್ದು. ಅಲ್ಲ ಅಂತ ಹೇಳಿದ್ ನಾನು. ಹಲ್ಸನ್ ತರನೇ ಇದೆ ಎಲೆ ಅದು ಅಂತ. ನಾನ್ ಕೇಳ್ದೆ ಯಾವ್ದು ಅಂತ. ಇಲ್ಲಿದೆ ನೋಡಿ. ಹಲ್ಸನ್ ಎಲ್ಲಿರೋದು? ಇಲ್ಲಿದೆ ನೋಡಿ. ಅದು ಫಸ್ಟ್ ಅಲ್ಲಿ ಒಂದು ನೋಡಿದ್ವಿ. ಅದು ಫಸ್ಟ್ ಅಲ್ಲಿ ಇರೋದು ಹಲ್ಸನ್ ಅಲ್ವಾ? ಇನ್ನು ಈ ಕಡೆ ಒಂದೈತೆ ನೋಡಿ, ಎತ್ತರವಾಗಿ ಬೆಳೆದೈತೆ. ಇಲ್ಲಿ ನಾವು ಬೆಂಗಳೂರಿನ ತಂದು ಕೊಟ್ಟಿದ್ವಲ್ಲ, ಅದು ಸತ್ತೋಯ್ತಾ? ಅಯ್ಯೋ. ಅವಕಾಡೋದು ಅವಘಾಡ ನೆಟ್ಟಿದ್ದೀವಿ, ಇಲ್ಲೆಲ್ಲ ಇದೆ. ಅವಘಾಡ ನಿಂತಿದ್ಯಾ ಅವಕಾಡೋದು? ಅವಾಗ ಎಷ್ಟೊಂದು ಅರ್ಧ ಡಜನ್ ನಾವು ತಂದಿದ್ದು. ಹಲಸಿನ ಹಣ್ಣು ಮಾಮ ತುಂಬಾ ಚೆನ್ನಾಗಿತ್ತದು. ಹಲಸಿನ ಹಣ್ಣು ಚೆನ್ನಾಗಿತ್ತು. ನಿಂತಲ್ಲೇ ನಮ್ಗೆ 10,000 ಪ್ರಾಫಿಟ್. 10,000 ಪ್ರಾಫಿಟ್. 1 ಗ್ರಾಮ್ ಏಕ್ ಬಿಸ್ಲ. ಎಲ್ಲಿ? ಆ ಕಡೆ ಒಂದು ಇದು ಲಿಂಬೆ ಹಣ್ಣಿಂದ ಇಲ್ಲ ಲಿಂಬೆ ಹಣ್ಣು. ಕಿತ್ಲೆ ಹಣ್ಣ. ಕಿತ್ಲೆ ಹಣ್ಣು ತರಾನೇ ಕಲರ್ ಬಂದ್ಬಿಟ್ಟಿದೆ. ಬಿಟ್ಟಿತ್ತ ಮಾಮ ಒಂದ್ಸರಿ ಆದ್ರೂ? ಅಲ್ಲ ತುಂಬಾ ಮೇಲಿದ್ರೆ ಬೇಡ, ಬನ್ನಿ. ಇಲ್ಲಿ ಕಡೆ ಇರೋದು ಅಲ್ಲಿ ನೋಡಿ, ಒಂದೇ ಒಂದಿದೆ. ಅದೇನು ಹಣ್ಣಾಗಿದೆ ಇಲ್ವೋ ಗೊತ್ತಿಲ್ಲ. ದಿನ ಈ ತರ ಬಂದು ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಎಕ್ಸ್ಪ್ಲನೇಷನ್. ಯಾಕೆ ಮಾಮ ಎಲ್ಲಾನು ಹತ್ತಿ ಹಾಕ್ಬಿಟ್ಟಿದ್ದೀರಾ? ಜಾಗ ಇದ್ದದ್ದು ವೇಕೆಂಟ್ ಹಾಕಿದ್ದೀವಿ. ವೇಕೆಂಟ್ ಅಲ್ಲ, ನಿಮ್ ಮೊದಲು ಬೇರೆ ಬೇರೆ ಹಾಕಿದ್ರಲ್ವಾ? ಬೇರೆ ಹಾಕ್ದು ವರ್ಕೌಟ್ ಆಗಲಿಲ್ಲ. ಇದೊಂಚೂರು ನೋಡೋಣ ಏನಾದ್ರು ಆಗ್ತದ ಆದಾಯ. ಏನೇನು ಹಾಕಿದ್ರಿ ಇಷ್ಟು ದಿನ? ಏನು ಬಾಳೆ ಹಾಕಿದ್ದೆ, ಅದು ಸುಖವಾಗಿ ಬರಲಿಲ್ಲ. ಆಮೇಲೆ ಪಪ್ಪಾಯ ಹಾಕಿದೆ. ಇದು ಶುಂಠಿ ಮೊದಲು ಹಾಕಿದ್ದೆ, ಅದೊಂದು ಸ್ವಲ್ಪ ಹಸ್ಲು ಆಯ್ತು. ಇದು ಚಾಕ್ಲೇಟ್ ಗಿಡ ಕೋಕೋ 10x10 ಇದೆ. 10x10. ಈ ಮಧ್ಯ ವೇಕೆಂಟ್ ಇದೆಯಲ್ಲ, ಜಾಗ ವೇಸ್ಟ್ ಆಗ್ತದಲ್ಲ, ಅದಕ್ಕೆ ಹತ್ತಿ ಹಾಕಿರೋದು. ಓ, ನಿಮ್ಗೆ ಮೇನ್ ಕ್ರಾಪ್ ಈಗ ಕೋಕೋ. ಅದು 3 ವರ್ಷ ಬೇಕು. ಅಲ್ಲಿವರೆಗೆ ವೇಕೆಂಟ್ ಆಯ್ತದಲ್ಲ ಜಾಗ, ಆ ಐಡಿಯಾದಿಂದ ಕಾಟನ್ ಎಷ್ಟು ದಿನ ಬೇಕು? ಇನ್ನೇನು ಶುರು ಆಗ್ತದೆ ಇದು ದಸರಾಕ್ಕೆ. ಎಲ್ಲ ಬಿಟ್ಟಿದೆಯಲ್ಲ ಅಲ್ಲಿ. ಅಡಿಕೆ ಆಗಲ್ಲ ಅಂತ ಸುರೇಶ. ಇಲ್ಲ, ಆಗ ಹಾಕಿದ್ರಲ್ಲ, ಬಂದೈತಲ್ಲ, ಎಲ್ಲ ಬಂದೈತೆ. ಮಾಮ ಇದು ಗಟ್ಟಿ ಇದೆಯಲ್ಲ, ಏನು ಕಾಯಿ? ಅದು ಬಲ್ತ್ ಮೇಲೆ ಬಿಸಿಲಿಗೆ ಹೊಡಿಯುತ್ತೆ, ಒಳಗಡೆ ಹತ್ತಿ ಇರುತ್ತೆ. ಅದು ಬೆಳೆಸ್ಕೋಬೇಕು. ಈಗ ಈ ಹೂವ ಆಗಿ ಅದು ಉದ್ರೋಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಕಲರ್ ಇದೆಯಲ್ಲ, ಉದ್ರೋಗುತ್ತೆ, ಹಿಂದೆ ಕಾಯಿ ಕಟ್ಟುತ್ತೆ. ಕಾಯಿ ದಪ್ಪ ಆಗಿ ಬಲ್ತ್ ಮೇಲೆ ಅದು ಹೊಡಿಯುತ್ತೆ. ಬೆಳ್ಳಗೆ ಬರುತ್ತೆ. ಅವಾಗ ಕೈಯಿಂದ ತೆಗಿಕೋಬೇಕು. ಆಯ್ತಾ? ಇನ್ನೇನು ಹೇಳ್ಬೇಕು? ಇದು ಹೂ ಉದ್ರೋಗುತ್ತಲ್ವಾ? ಉದ್ರೋಯ್ತು. ಈಗ ಅದ್ರ ಹಿಂದೆನೆ ಕಾಯಿ ಬರೋದು. ತೆಂಗಿನಕಾಯಿ ಮರ ಎಷ್ಟಿದೆ? ಇದು 120 ಇದೆ. 120. ಈಗ ಇದ್ರಲ್ಲಿ ಯಾವ್ದು ಎಳ್ನೀರು ಕಿತ್ಕೊಳ್ಬಹುದು? ಎಲ್ಲ ನೋಡ್ಬೇಕು. ಆ ಕಡೆ ಎಳ್ನೀರು ಯಾವ್ದಿದೆ ಕಿತ್ಕೋಬೇಕು. ಕುಡಿಬೇಕು ಎಳ್ನೀರು. ಕೊಡಿ ಮದವಣ ಎಳ್ನೀರು. ಈಗ ಇದು ಮಣ್ಣು ಮುಚ್ತಿರೋದ, ಕಳೆ ಕೀಳ್ತಾ ಇರೋದ? ಕಳೆ ಕಿತ್ಬಿಟ್ಟು ಮಣ್ಣು ಮುಚ್ಚೋದು. ನೀರು ಒಂಚೂರು ಮಣ್ಣು ಮುಚ್ಚಬೇಕು. ಗಾಳಿಗೆ ಇದಾಗಬಾರ್ದು, ಎವಾಪ್ರೇಟ್ ಆಗಬಾರ್ದು. ಟೆಕ್ನಾಲಜಿಯ. ಈಗ ಹಬ್ಬಕ್ಕೆ ತಗೊಂಡೋಗ್ಬೇಕಂತಲ್ಲ ಮಾವಿನ ಎಲೆ, ಈಗಲೇ ತಗೊಂಡೋಗ್ತೀರಾ? ಸಂಜೆ ನೀವು ತರ್ತೀರಾ? ಅಲ್ಲಿ ಬಾಳೆಕಂಡು ಬಾಳೆ ಎಲೆ ಇದು ನಾವ್ ಆಗ್ಲೇ ನೋಡಿದ್ವಲ್ವಾ ಈ ಮರನ, ಇಲ್ಲೇ ಫಸ್ಟ್ ಅಂತ ನೋಡಿ ಹೊಂಬಾಳೆ ಬಿಟ್ಟಿದ್ದು. ಅಂದ್ರೆ ಹೂ, ಕೋಕೋನಟ್ ಬಿಡೋದಿಕ್ಕೆ. ಎರಡೂ ಕಡೆ ಕೋಕೋ ಹಾಕಿದ್ದಾರೆ ನೋಡಿ. ದಟ್ಸ್ ಇಂಪಾರ್ಟೆಂಟ್ ಅಂತೆ. ಅದ್ರ ಮಧ್ಯ ಇರೋ ಕಾಟನ್ ಗಿಡ ಸುಮ್ಮನೆ ಜಾಗ ಇದೆಯಲ್ಲ ಅಂತ ಹಾಕಿರೋದು. ಕರ್ಬೇವು ಸೊಪ್ಪು ನೋಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ನೀವು ಅಷ್ಟೊಂದು ತಗೊಂಡ್ ಬರೋದು. ಕಸ್ಟರ್ಡ್ ಆಪಲ್, ಪೊಮಾಗ್ರಾನೇಟು ಚಿಕ್ಕದು. ಇನ್ನ
ಹಾಲು ಕರೀತಾರೆ, ಹಾಲು ಡೈರಿಗೆ ಹಾಕ್ತಾರೆ. ಇವಾಗ ರೀಸೆಂಟಾಗಿ ಒಂದು ಕರುನೂ ಹಾಕಿದೆ. ನಾಲ್ಕು ತಿಂಗಳು ಕರು. ನಮ್ಮ ಮಾವನಿಗೆ ಓಡಾಡಿದ್ರೆ ಕಾಲು ನೋವುತ್ತಂತೆ, ಆದರೂ ಮಾಡಿಸ್ತಾ ಇದ್ದಾರೆ. ಎಲ್ಲ ಸಿಮೆಂಟ್ ಹಾಕಿದೆ ಅಲ್ವಾ? ಚೆನ್ನಾಗಿದೆ ಮಾಮ. ಫ್ರೆಶ್ ಸ್ಟ್ರಾ ಖಾಲಿ. ಸ್ಟ್ರಾ ಎಲ್ಲಿ ಇಡ್ತಾರೆ ಇಲ್ಲಿ? ಇತ್ತು, ಒಂದು ಪ್ಯಾಕೆಟ್ ಇತ್ತು. ಒದ್ದಾಡ್ತಿರೋದು ಆಯ್ತಾ? ನಾನು ಇಷ್ಟರ ಮಟ್ಟಿಗೆ ಇವತ್ತೇ ಕುಡಿದಿರೋದು. ಇನ್ನು ಸ್ವಲ್ಪ ದೊಡ್ಡದಾಗಿದ್ರು ಹೋಲು ಚಲ್ಕೊಳ್ತಿದ್ದೆ. ಸರಿಯಾಗಿದೆ ಇದು. ತೋಡು ಜೈ ಮೈಸೂರು ಎಲೆ ಅಂತೆ. ಹೋಗ್ರಿ ಕಿತ್ಕೋಗ್ರಿ. ಅಲ್ಲೇ ಕಿತ್ಕೋಬೋದಿತ್ತು ಅವ್ರು. ಕೊತ್ತಂಬರಿ ಸೊಪ್ಪು, ಇದು ತೆಂಗಿನ ಮರ ನಮ್ಮ ಅಪ್ಪ ತಂದು ಹಾಕಿದ್ದ. ನಮ್ಮ ಮನೆಯಲ್ಲಿ 2 ಮರ ಇತ್ತು, ಅದ್ರಲ್ಲಿ 1 ಕಟ್ ಮಾಡಿದ್ರು. ಅದು ಕಟ್ ಮಾಡಬಾರ್ದಂತೆ. ಆ ಥರ ಕಟ್ ಮಾಡಿದಾಗ 2 ಎಕ್ಸ್ಟ್ರಾ ನೆಡಬೇಕಂತೆ. ಅದಕ್ಕೆ ಇಲ್ಲಿ 4 ತಂದು ನೆಟ್ಟಿದ್ದಾರೆ. ಅದು ಬೆಳೆದಿದೆ ನಿಲ್ತಿದ್ದ. ಅದೊಂದು ಇನ್ನೂ 2 ಆ ಕಡೆ ಇದೆ. ಇದು ನೇರಳೆ ಹಣ್ಣು. ಮಾಮ ಬಿಟ್ಟಿತ್ತ ನೇರಳೆ ಹಣ್ಣು? ಇನ್ನ ದಪ್ಪ ಆಗುತ್ತೆ ಇಷ್ಟರಲ್ಲಿ. ಅಲ್ಲೂ ಇದೆ ಕಣೋ, ಸುಮಾರು ಬಿಟ್ಟಿದೆ ಬಾಳೆಗೊನೆ. ಅಲ್ಲಿ ಬಿಡ್ತಾ ಇದೆ ನೋಡಿ, ಎಳೆದು ಹೂವು ಇನ್ನು ಹಾಗೆ ಇದೆ. 1 2 3 ಚೆನ್ನಾಗಿದೆ. ಎಲೆನೇ ಅಲ್ವಾ ಇದು? ತಿನ್ನೋ ಎಲೆ? ನೀನು ತಿನ್ನೋ ಎಲೆಯಲ್ಲಿ ಈ ಥರ ಅಲ್ವಾ? ಆಮೇಲೆ ಇಲ್ಲಿ ನೋಡು ಇದೆ. ಆಮೇಲೆ ಕಪ್ಪಗಾಗುತ್ತೆ. ಕಿತ್ತಿದಾರಂತಲ್ಲ, ಅದೇನಾ ಮೆಣಸು? ಓ, ಕಪ್ಪಗೆ ಚಿಕ್ಕ ರೌಂಡ್ ಪೆಪ್ಪರ್. ಕಪ್ಪಗಾಗಿರೋದು ಒಂದು ಇಲ್ಲ, ಕಿತ್ತಿದ್ದಾರೆ. ತಗೊಂಡೋಗು. ಇದು ನೋಡಿ, ನಮ್ಮ ಇದರಲ್ಲೇ ಬೆಳೆಸಿರೋದು ಅಂತಿದ್ರು ಅಮ್ಮ. ಒಂದು ರೌಂಡ್ ಕಿತ್ತಿದ್ದಾರೆ. ಇಲ್ಲೂ ಬಿಟ್ಟಿದೆ ನೋಡಿ ಬಾಳೆಹಣ್ಣು. ಅಲ್ಲಿದೆ. ಚಲೋ, ನೀಮು ಇದೆ, ನೀಮ್ ಗಿಡ. ಸೊ ಇದೆಲ್ಲ ಟೋಟಲ್ 3 ಎಕರೆ ಇದೆಯಂತೆ. 3 ಎಕರೆಯಲ್ಲಿ ಅವರು ಇಷ್ಟೊಂದೆಲ್ಲ ಬೆಳೆಗಳನ್ನ ಬೆಳೆದಿದ್ದಾರೆ. ಹೀಗಿತ್ತು ನಮ್ಮ ಫಾರ್ಮ್ ಟೂರ್. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಮಾವ ಹಾಕಿರೋ ಎಫರ್ಟ್ಗೆ ನೀವು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗನ್ನು ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.